ದ್ವಾವರ್ಧ ದಶಲಕ್ಷ 4ರಲ್ಲಿ ಮೋದಿ ಅಧಿಕಾರ ಸ್ವೀಕರಿಸುವ ಮೊದಲು ಭಾರತದ ಸಾಲ ಸುಮಾರು 50 ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು. ಇಂದು ಅವರ ಸರ್ಕಾರಕ್ಕೆ 10 ವರ್ಷ 12 ವರ್ಷ ಆದಮೇಲೆ ಅದು 200 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪುತ್ತಿದೆ. ನಾಯಕನ ದಿನಚರಿಗೆ ಮತ್ತೆ ಸ್ವಾಗತ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಅಂತಿಮವಾಗಿ ಜನರ ಮೇಲೆ ನಿರ್ಮಿತವಾದ ವ್ಯವಸ್ಥೆಯಾಗಿದೆ. ಇಂದಿನ ಅತಿಥಿ ಒಬ್ಬ ವಕೀಲರು, ರಾಜಕೀಯ ವಕ್ತಾರರು ಮತ್ತು ರಾಷ್ಟ್ರೀಯ ಟಿವಿ ಪ್ಯಾನಲಿಸ್ಟ್ ಆಗಿದ್ದಾರೆ. ನೀವು RSSನಿಂದ ಏನನ್ನೂ ಕಲಿಬೇಕಾಗಿಲ್ಲ. ವಾಸ್ತವವಾಗಿ ನಾವು RSSನಿಂದ ಕಲಿಬೇಕಾದ ಏಕೈಕ ವಿಷಯ ಎಂದರೆ ಹೇಗೆ RSS ಆಗದೇ ಇರಬೇಕು ಎಂಬುದನ್ನು. ನಿಮ್ಮ ಪದವಿಗೆ 5 ವರ್ಷಗಳಾದಮೇಲೆ ನೀವು ಹೊರಬಂದು ವೃತ್ತಿಗೆ ಸೇರ್ತೀರಿ ಮತ್ತು ಉದ್ಯಮದ ಮಾನದಂಡ ಬಹಳ ಉನ್ನತ ಮಟ್ಟದ ಮಾನದಂಡ ಎಂದರೆ ನಿಮಗೆ ತಿಂಗಳಿಗೆ 15,000 ರೂಪಾಯಿ ಸಿಗ್ತದೆ. ಬೆಂಗಳೂರು ಹೋಲುವ ನಗರದಲ್ಲಿ ಬದುಕಲು ಇದು ಎಲ್ಲಿಯೂ ಸಾಕಾಗದು. ಕರ್ನಾಟಕವೇ ಏಕೈಕ ರಾಜ್ಯ. ಇಲ್ಲಿ ಸರ್ಕಾರ ಕಲ್ಯಾಣ ಯೋಜನೆಗಳನ್ನು ಘೋಷಿಸಿ ಅವುಗಳನ್ನು ನಿರಂತರವಾಗಿ ಜಾರಿಗೆ ತಂದಿದೆ. ಅವರು ಹೆಚ್ಚು ಪ್ರಭಾವಶಾಲಿ ಪ್ರಕರಣಗಳು ಮತ್ತು ಕೆಲವು ವಿಷಯಗಳಲ್ಲಿ, ಉದಾಹರಣೆಗೆ ಮುಡಾ ಪ್ರಕರಣದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನೀವು ಹೇಳಿದ್ದು 30 ವರ್ಷಗಳ ಹಿಂದೆ ಎಂದು. ಇದು ಇಂದು ಏಕವರ ಬಂದಿರ್ತದೆ. ನಾನು BJP ಬಗ್ಗೆ ಒಳ್ಳೆಯದನ್ನು ಹೇಳಲು ಅಥವಾ ಕಾಂಗ್ರೆಸ್ ಅನ್ನು ಟೀಕಿಸಲು ಸಾಧ್ಯವಾಗದೇ ಇದ್ರೆ ನಾನು ಸಂಪೂರ್ಣವಾಗಿ ಮನಸ್ಸು ತೊಳೆಯಲ್ಪಟ್ಟವನಾಗಿರುತ್ತೇನೆ ಎಂದು ನಾನು ಭಾವಿಸ್ತೇನೆ.